ಹಲೋ ಗೈಸ್, ತುಂಬ ದಿನದ ನಂತರ ಬರ್ತಾ ಇದ್ದೇನೆ. ನಾವು ಇವತ್ತು ಪೊಳಲಿ ಮತ್ತು ಕಟೀಲಿಗೆ ಹೋಗ್ತಾ ಇದ್ದೇವೆ. ತೋರಿಸ್ತೇನೆ ನಾನು. ಇದು ಪೊಳಲಿಗೆ ಹೋಗುವ ದಾರಿ. ನೋಡಲಿಕ್ಕೆ ತುಂಬ ಚೆಂದ ಉಂಟು. ಹಿಂದೆ ದಿನ ಮಳೆ ಬಂದಿತ್ತು, ಹಾಗಾಗಿ ವೆದರ್ ಸಹ ಸ್ವಲ್ಪ ಕೋಲ್ಡ್ ಇತ್ತು. ನೀವು ನೋಡ್ಬೋದು, ನೀರು ತುಂಬಿದೆ. ಇದು ಸೇತುವೆ ದಾಟಿ ಹೋಗುವಾಗ ಕೆಸರು ನೀರು, ಮಳೆ ಬಂದಿತ್ತಲ್ವ ಹಿಂದಿನ ದಿನ, ಹಾಗಾಗಿ ನಾವು ಹೋಗೋ ದಿನ ಮಾತ್ರ ಹೆಚ್ಚು ಮಳೆ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡಲಿಕ್ಕಾಯಿತು. ಇದು ನೋಡಿ ಪೊಳಲಿ ದೇವಸ್ಥಾನ ಹೇಗೆ ಉಂಟು ನೋಡಿ. ಮರದಿಂದ ಮಾಡಿದ್ದಾರೆ. ಒಂದೊಂದು ಡಿಸೈನ್ ಸಹ ತುಂಬ ಚೆಂದ ಉಂಟು. ಮತ್ತು ಇದು ಕಪ್ಪು ಶಿಲೆಯಲ್ಲಿ ಮಾಡಿದ್ದಾರೆ. ನೋಡ್ಬೋದು ನೀವು ಹೇಗೆ ಉಂಟು ಅಂತ. ತುಂಬ ಅಂದರೆ ತುಂಬ ಒಳ್ಳೆ ದೇವಸ್ಥಾನ. ಇದು ದೇವಸ್ಥಾನದ ಒಳಗಡೆ ಹಿಂದೆ ಸೈಡ್ ಇದು ಮಾತ್ರ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ. ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಪ್ಷನ್ ಇರಲಿಲ್ಲ, ಮಾಡಬಾರ್ದು ಅಂತ ಹೇಳ್ತಿದ್ರು. ಹಾಗಾಗಿ ನೋಡ್ಬೋದು, ಒಂದೊಂದು ಆ ಮರದ ಪೀಸಿನಲ್ಲಿ ಒಂದೊಂದು ಡಿಸೈನ್ ಮಾಡಿದ್ದಾರೆ ಅವರು. ಕಂಬಗಳು ಹಾಗೆ ಎಷ್ಟು ಚೆಂದ, ಒಂದೊಂದು ಕಂಬಗಳು ಒಂದೊಂದು ಡಿಸೈನ್. ತುಂಬ ಅಂದರೆ ತುಂಬ ಒಳ್ಳೆ ದೇವಸ್ಥಾನ. ಎಲ್ಲರೂ ಹೋಗಿ ನೋಡುವಂಥ ದೇವಸ್ಥಾನ, ಅಷ್ಟು ಒಳ್ಳೆ ಮಾಡಿದ್ದಾರೆ. ಇದು ಹೊರಗಡೆ ಕಪ್ಪು ಶಿಲೆಯಲ್ಲಿ ಮಾಡಿದ್ದಾರೆ. ಅದು ಡಿಸೈನ್ ನೋಡಿ ನೀವು ಹೇಗೆ ಉಂಟು ಅಂತ. ಆಮೇಲೆ ಇದು ಮೇಲ್ಗಡೆ ಮರದಿಂದ ಮಾಡಿದ್ದು ಇದೆಲ್ಲ ಫುಲ್ಲು. ಒಂದೊಂದು ನೋಡಿ ಡಿಸೈನ್, ಒಂದೊಂದು ಟೈಪ್ ಡಿಸೈನ್ ಉಂಟು. ಇದು ಮಿಡ್ಲ್ ಬರ್ತದೆ. ಒಳಗಡೆ ಸಹ ಒಳ್ಳೆದುಂಟು, ಆದರೆ ನಮಗೆ ವಿಡಿಯೋ ಮಾಡಲಿಕ್ಕೆ ಆಪ್ಷನ್ ಇರಲಿಲ್ಲ, ಹಾಗಾಗಿ ಹೊರಗಡೆ ಮಾತ್ರ ವಿಡಿಯೋ ಮಾಡಿದ್ದೇನೆ. ನೋಡ್ಬೋದು ನೀವು ಹೇಗೆ ಉಂಟು ಅಂತ. ಈ ದೇವಸ್ಥಾನದ ಎದುರುಗಡೆ ಅಲ್ಲಿ ಕಂಬ ನೋಡಿ, ನವಿಲಿನ ಶೇಪಲ್ಲಿ ಮಾಡಿದ್ದಾರೆ. ಎಷ್ಟು ಚಂದ ಉಂಟು. ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಇಲ್ಲಿ ದುರ್ಗಾ ಪರಮೇಶ್ವರಿ ಗುಡಿ ಉಂಟು. ನೋಡ್ಬೋದು ನೀವು ಹೇಗೆ ಉಂಟು ನೋಡಿ. ಇದು ನೋಡಿ, ಇದು ಹೊರಗಡೆ ಫುಲ್ಲು. ಈಚೆ ಹೋಮ ಸಹ ಆಗ್ತಾ ಇತ್ತು. ನೋಡಿ ಕಲ್ಲಿನಿಂದ ಮಾಡಿದ್ದಾರೆ. ಇದು ದೇವಸ್ಥಾನದ ಬಲಭಾಗದಲ್ಲಿ ಉಂಟು ನವಗ್ರಹಗಳ ಗುಡಿ. ನೋಡ್ಬೋದು, ಕೆಂಪು ಕಲ್ಲಿಂದ ಮಾಡಿದ್ದಾರೆ. ಮೇಲೆ ಮರದ ಇದರಲ್ಲಿ ಡಿಸೈನ್ ಉಂಟು. ಇದು ಎದುರು ಬದಿ. ಮೇಲ್ಗಡೆ ಡಿಸೈನ್ ಎಲ್ಲ ಮಾಡಿದ್ದಾರೆ.
ನೋಡ್ಬೋದು ನೀವು ಹೂವಿನ ಡಿಸೈನ್ ಎಲ್ಲ ನೋಡಿ ಹೇಗೆ ಉಂಟು ನೋಡಿ. ಅದರ ಹತ್ರನೇ ಇನ್ನೊಂದು ಕಪ್ಪು ಶಿಲೆಯಲ್ಲಿ ಮಾಡಿದ್ದಾರೆ. ಅದು ಏನು ಅಂತ ನನಗೆ ಗೊತ್ತಾಗಲಿಲ್ಲ, ತೋರಿಸ್ತೇನೆ ನೋಡಿ. ತುಂಬ ಚೆಂದ ಉಂಟು ಮಾತ್ರ, ಅದು ನನಗೆ ತುಂಬ ಇಷ್ಟ ಆಯಿತು. ಆದರೆ ಅದು ಏನು ಅಂತ ಗೊತ್ತಾಗಲಿಲ್ಲ. ಇದು ನೋಡಿ ಎದುರುಗಡೆ ಸ್ತಂಭ, ಅಂದರೆ ಇದು ಕೊಡಿ ಮರ ಹೇಳ್ತೇವಲ್ಲ ಅದು ನೋಡಿ ಹೇಗೆ ಉಂಟು. ಇದು ನೋಡಿ ಲೆಫ್ಟ್ ಸೈಡಲ್ಲಿ ಉಂಟು, ಇದು ಒಳಗ ಮಂಟಪ ಇರಬಹುದು ನೋಡಿ ಹೇಗೆ ಉಂಟು ಅಂತ. ಮೇಲಿಂದೆಲ್ಲ ಡಿಸೈನ್ ಉಂಟು, ಕಂಬಗಳು ಸಹ ನೋಡ್ಬೋದು ನೀವು. ಆಮೇಲೆ ಇದು ಮಿಡ್ಲಲ್ಲಿ ನವಿಲಿನ ಚಿತ್ರದಲ್ಲಿ ಮಾಡಿದ್ದಾರೆ. ನಾವು ಪಳಲಿಯಲ್ಲಿ ಊಟ ಮಾಡಿದ್ವಿ, ಊಟ ಮಾಡಿ ಅಲ್ಲಿಂದ ನೆಕ್ಸ್ಟು ಕಟೀಲಿಗೆ ಹೋದ್ವಿ. ನಾವೀಗ ಕಟೀಲಿಗೆ ಬಂದಾಗಿದೆ ನೋಡಿ, ಎರಡು ಸೈಡ್ ನೀರು ತುಂಬ ಹರಿತಾ ಉಂಟು. ನೀರು ಹರಿಯುವ ಸೌಂಡ್ ಕೇಳಿ ಹೇಗೆ ಉಂಟು ಅಂತ, ಒಳ್ಳೆ ಕೇಳ್ತದೆ. ಇದು ನೋಡಿ ಅಲ್ಲಿದು ಆನೆ, ಒಂದುಂಟು ಆನೆ. ಇದರಿಂದ ನೆಕ್ಸ್ಟ್ ನಾವು ಬಪ್ಪನಾಡು ದೇವಸ್ಥಾನಕ್ಕೆ ಹೋದ್ವಿ. ನೋಡ್ಬೋದು ಬಪ್ಪನಾಡು ದೇವಸ್ಥಾನ, ಇದು ಒಳ ಸೈಡು. ಇಲ್ಲಿ ಹೋಮದ ಕುಂಡ ಇತ್ತು, ಹೋಮ ಆಗಿತ್ತು. ಮತ್ತು ಒಳಗೆ ಹೂವಿನ ಅಲಂಕಾರ ಸಹ ಮಾಡ್ತಾ ಇದ್ರು, ನವರಾತ್ರಿ ಅಲ್ವಾ ಹಾಗಾಗಿ. ನಾವು ಬರುವ ದಾರಿಯಲ್ಲಿ ಹಾಗಾಗಿ ಅಲ್ಲಿಗೆ ಸಹ ಹೋಗಿ ಬಂದ್ವಿ. ಇದು ಬಪ್ಪನಾಡು ದೇವಸ್ಥಾನದ ಡೋಲು, ತುಂಬ ಫೇಮಸ್ಸು ಇದು. ತುಂಬ ದಿನದ ನಂತರ ವಿಡಿಯೋ ಹಾಕ್ತಾ ಇರ್ತೇನೆ, ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಹಾಕಲಿಕ್ಕಾಗಲಿಲ್ಲ. ಇನ್ಮೇಲೆ ಹಾಕ್ತೇನೆ, ನೋಡಿ ಎಲ್ಲರೂ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.